ಅಂಬೇಡ್ಕರ್ ಅವರ ಜನ್ಮದಿನವನ್ನ ಆಚರಣೆ ಮಾಡತಕ್ಕಂತ ಈ ಕಾರ್ಯಕ್ರಮದಲ್ಲಿ ಏನು ಕಳೆದ 10 ವರ್ಷಗಳಿಂದ ನಾವು ಸತತವಾಗಿ ಇಲ್ಲಿ ಈ ಭಾಗದ ಜನರಿಗೆ ರೇಷನ್ ಕಿಟ್ ಅನ್ನ ಮತ್ತು ಬೇರೆ ಬೇರೆ ರೀತಿಯಾದಂತಹ ಸಹಾಯ ಮಾಡತಕ್ಕಂತ ಕಾರ್ಯಕ್ರಮಗಳನ್ನು ಹಾಕೊಂಡು ಬರ್ತಾ ಇದ್ದೀವಿ. ಈ ವರ್ಷನೂ ಕೂಡ ಅದೇ ರೀತಿಯಾಗಿ ನಾವು ಮಾಡಿದ್ದೀವಿ. ಆದರೆ ಈ ವರ್ಷ ಬಹಳ ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಕ್ಷೇತ್ರಕ್ಕೆ ನಮ್ಮ ನಾಯಕರು ಮತ್ತು ಕರ್ನಾಟಕ ಸರ್ಕಾರದ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ಹಾಗೂ ಕೆಪಿಸಿಸಿಯ ಮಾಜಿ ಅಧ್ಯಕ್ಷರಾಗಿ ಮತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಅಪಾರ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ಒಬ್ಬ ಸಮರ್ಥ ರಾಜಕೀಯ ನಾಯಕ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಮತ್ತು ಅನುಭವಿ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಬಂದಿರತಕ್ಕಂಥದ್ದು ನಿಜವಾಗ್ಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಒಂದು ಮೆರುಗನ್ನ ತಂದಿದೆ. ಅದಕ್ಕೆ ನಾನು ಕೂಡ ತಮ್ಮೆಲ್ಲರ ಪರವಾಗಿ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ನೂರ 35ನೇ ಅಂಬೇಡ್ಕರ್ ಜಯಂತಿ ಏನೊಂದು 19ನೇ ತಾರೀಕು 14ನೇ ತಾರೀಕು ಕೆಪಿಸಿಸಿ ಬೆಂಗಳೂರು ಜಿಲ್ಲಾ ಎಸ್ ವಿಭಾಗಕ್ಕೆ ನಮ್ಗೆ ಒಂದು ಕಮಿಟ್ಮೆಂಟ್ ಕೊಟ್ಟಿದ್ರು ಡಿ.ಕೆ. ಶಿವಕುಮಾರ್ ಸಾಹೇಬ್. ಅಚ್ಚುಕಟ್ಟಾಗಿ ಮುಗಿಸ್ತೀವಿ ಗೊತ್ತಿರ್ತದೆ. ಈಗ ನಮ್ಮ ಕ್ಷೇತ್ರದಲ್ಲಿ ವರ್ಷ ಮಾಡೋ ಕಾರ್ಯಕ್ರಮ ಏನು ಹೊಸದಾಗಿ ನಾವೇನ್ ಮಾಡ್ತಾ ಇಲ್ಲ. ನಾನು ಬೆಂಗಳೂರು ಜಿಲ್ಲಾ ಎಸ್ ವಿಭಾಗದ ಅಧ್ಯಕ್ಷನಾಗಿ ಸುಮಾರು ಒಂದು 3 ವರ್ಷ ಏನೋ ನಾನು ಪೂರ್ಣಗೊಳಿಸಿದ್ದೀನಿ. ಈಗ ಒಂದು 10 ವರ್ಷದಿಂದ ಈ ಕಿಟ್ ಕೊಡೋ ಕಾರ್ಯಕ್ರಮ ಫಸ್ಟ್ ನಾವು 2014 ಸ್ಟಾರ್ಟ್ ಮಾಡಿದ್ದು. ಅವಾಗ ಒಂದು 500 ಕಿಟ್ ವಿತರಣೆ ಮಾಡಿದ್ವಿ. ಒಂದು ಒಕ್ಕಲಿಪುರ ಒಂದು ಸ್ಲಮ್ ಪ್ರದೇಶ ಇದೆ, ಅಲ್ಲಿಗೆ 500 ಕಿಟ್ ನಾವು ದಿನೇಶ್ ಗುಂಡೂರಾವ್ ಸಾಹೇಬ್ ಆವಾಗ ದಿನೇಶ್ ಗುಂಡೂರಾವ್ ಸಾಹೇಬ್ರು ನಮ್ಗೆ ಸ್ಟಾರ್ಟ್ ಮಾಡಿಬಿಟ್ಟಿವಿ ಇವ್ರನ್ನ. ಈಗ ನಾವು ಯಶಸ್ವಿಯಾಗಿ 10 ವರ್ಷ ಕಾಲ ಈಗ 5,000 ಜನ ಕುಟುಂಬಗಳಿಗೆ ವಿತರಣೆ ಮಾಡೋ ಅಷ್ಟು ನಮ್ಗೆ ದಿನೇಶ್ ಗುಂಡೂರಾವ್ ಸಾಹೇಬ್ ಶಕ್ತಿ ಕೊಟ್ಟಿದ್ದಾರೆ. ಮತ್ತು ಅಂಬೇಡ್ಕರ್ ದಿನಾಚರಣೆ ಯಾವ್ದನ್ನ ಒಂದು ಅರ್ಥಪೂರ್ವಕ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಬಡವರುಗಳಿಗೆ ಮತ್ತೆ ಹಿಂದುಳಿದ ವರ್ಗಗಳಿಗೆ ಮತ್ತೆ ದೀನ ದಲಿತರಿಗೆ ಎಲ್ಲಾರ್ಗು ಯಾರೇ ಇರ್ಲಿ, ಅವ್ರು ಯಾವ ಮಿನಿಟಿಯನ್ನೇ ಇರ್ಲಿ, ಯಾರೇ ಇರ್ಲಿ, ಅವ್ರು ಬಡವರಾಗಿದ್ರೆ ಇಲ್ಲ ಅವ್ರಿಗೆ ಈ ತರ ಒಂದು ತೊಂದರೆಯಲ್ಲಿ ಇದ್ರೆ ನಾವು ಕಿಟ್ ವಿತರಣೆ ಮಾಡಿ. ಇನ್ನ ಒಂದು ಹೆಜ್ಜೆ ಏನಾಗಿದೆ ಅಂದ್ರೆ, ಈ ಆಟೋ ಚಾಲಕರಿಗೆಲ್ಲರಿಗೂ ಈ ಸತಿ ಬಂದ್ಬಿಟ್ಟು ಈ ಗ್ಯಾಸಿನ ಪರಿಸ್ಥಿತಿ ಮತ್ತೆ ಸಿಲಿಂಡ್ರು ಎಲ್ಲರಿಗೂ ಗೊತ್ತಿದೆ ಸಮಸ್ಯೆ. ಆ ಸಮಸ್ಯೆಯಿಂದ ಅವ್ರು ಭಾರಿ ಪರದಾಡ್ತಾ ಇದಾರೆ. ಯಾಕಂದ್ರೆ ಗ್ಯಾಸ್ ಕ್ಯೂ ನಿಂತ್ಕೋಬೇಕಂದ್ರೆ 1 ಕಿಲೋಮೀಟರ್ 2 ಕಿಲೋಮೀಟರ್ ನಿಂತ್ಕೋಬೇಕು. ಆಟೋನವರು ಇವಾಗ ಯಾರೋ ಆಟೋ ಹೋಗಕ್ಕೆ ಆಗದಿರೋ ಪರಿಸ್ಥಿತಿ. ಅದಕ್ಕೋಸ್ಕರ 250 ಜನ ಆಟೋದವ್ರಿಗೆ ಫಸ್ಟ್ ಟೈಮ್ ನಾವು ಕರೆದು ಇವಾಗ ದಿನೇಶ್ ಗುಂಡೂರಾವ್ ಸಾಹೇಬ್ರು ಮತ್ತೆ ಇದಕ್ಕೆ ನಮ್ಮ ಈ ಕಾರ್ಯಕ್ರಮಕ್ಕೆ ಇನ್ನ ಒಂದು ದೊಡ್ಡ ನಮ್ಗೆ ಒಂದು ಶಕ್ತಿ ತುಂಬಕ್ಕೆ ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಸಾಹೇಬ್ ಬಂದಿದ್ರು. ಅವರು ಬಂದು ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು 2 ಅವರ್ ಇದ್ದಿ ನಮ್ಗೆಲ್ಲರಿಗೂ ಒಂದು ಶಕ್ತಿ ತುಂಬಿ ದಿನೇಶ್ ಗುಂಡೂರಾವ್ ಸಾಹೇಬ್ರ ಕೈ ಇನ್ನ ಬಲಪಡಿಸಿ ನಮ್ಮೆಲ್ಲರಿಗೂ ಒಟ್ಟಲ್ಲಿ ನಮ್ ಗಾಯನ ಕ್ಷೇತ್ರ ಇವತ್ತು ಭಾರಿ ಖುಷಿಯಾಗಿದ್ದೀವಿ. ಏನಂದ್ರೆ ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರು ಸಮಾಜದವರು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಬಂದಿರೋದು ನಮ್ಗೆಲ್ಲ ಏನೋ ಶಕ್ತಿನೂ ತುಂಬಿದೆ, ಹಸಿವು ಬಂದಿದೆ. ಏನೊಂದು ಭಿನ್ನಾಭಿಪ್ರಾಯ ಯಾರ್ದು ಇರಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರು ಎಲ್ಲಾರ ಹತ್ರನೂ ಚೆನ್ನಾಗಿರೋ ಒಂದೇ ನಾಯಕರು ಯಾರ ಇವತ್ತು ರಾಜ್ಯದಲ್ಲಿ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರು. ಇದುವರೆಗೆ ಯಾವ ಒಂದು ವಿಚಾರದಲ್ಲೂ ಹಂಗಂದ್ರೆ ಯಾವ್ದೊಂದು ಬೇರೆ ತರ ಒಂದು ಯಾವ್ದೊಂದು ಇದ್ರಲ್ಲೂ ಯಾವ ನ್ಯೂಸ್ ಅಲ್ಲೂ ಬಂದಿಲ್ಲ, ತಪ್ಪಾಗಿ ನ್ಯೂಸ್ ಅಲ್ಲಿ ಅವ್ರು ಇಲ್ಲ, ಎಲ್ಲ ಒಳ್ಳೆ ನ್ಯೂಸ್ ಎಲ್ಲ ಇದ್ದಾರೆ. ಇಲ್ಲ ಅಂದ್ರೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ. ಅಂತ ಒಬ್ರು ಸಚಿವರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇದ್ರಂದ್ರೆ ಅದು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ ಮಾತ್ರ ಅಂತ ಹೇಳಕ್ ಇಷ್ಟಪಡ್ತಾರೆ. ಒಳ ಮೀಸಲಾತಿ ಪಾರ್ಲಿಮೆಂಟ್ ಅಲ್ಲಿ ಅದು ಯಾವಾಗ ರದ್ದಾಗಿದೆಯೋ ಅದು ಮಹಿಳಾ ಬಗ್ಗೆ ಅವ್ರಿಗೆ ಈಗ ಮೊಸಳೆ ಕಣ್ಣಿರ್ತಾರ. ಅದ ನಾವು ಮಾಡುವಾಗ ನಮ್ಮ ರೂಲಿಂಗ್ ಇರುವಾಗ ಕೇಂದ್ರದಲ್ಲಿ ಅವರು ಅದನ್ನ ತಿರಸ್ಕರಿಸ್ಕೊಡ್ರು. ಇವಾಗ ಅವ್ರು ಬಂದ್ಬಿಟ್ಟು ಮೊಸಳೆ ಕಣ್ಣೀರ್ ಬಿಡ್ತಾರೆ ಅನ್ನೋದು ಅಷ್ಟೇ. ಬಿಜೆಪಿ ಅಂಬೇಡ್ಕರ್ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡಿದೀವಿ. ದಿನೇಶ್ ಗುಂಡೂರಾವ್ ಸಾಹೇಬರು ಹಾಗೂ ಪರಮೇಶ್ವರ್ ಸರ್ ಅವರು ಇನ್ನು ನೀವೆಲ್ಲ ಪ್ರೋತ್ಸಾಹ ಕೊಟ್ಟು 5,000 ಜನ ಕೊಟ್ಟಿದ್ದೀವಿ. 10ನೇ ವರ್ಷ ಯಶಸ್ವಿಯಾಗಿ ನಾವು ಸುಮಾರು ವರ್ಷದಿಂದ ಮಾಡ್ತಿದೀವಿ. ಆದ್ರೆ ಹಿಂದೆ ಏನೋ ಒಂದು ಇದು ಇಲ್ಲ, ಮೋಟಿವೇಶನ್ ಇಲ್ಲ. ದಿನೇಶ್ ಗುಂಡೂರಾವ್ ಸರ್ ಹೆಲ್ಪ್ ಮಾಡ್ತಿದ್ದಾರೆ ಅಂತ ನಾವು